ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇದು ಇಲ್ಲಿ ಕೆಲವೊಬ್ರು ಏನು ಅಂತ ಅಂದ್ರೆ ರೀಕೌಂಟಿಂಗ್ಗೆ ಅಪ್ಲೈ ಮಾಡಬೇಕು, ಗೆ ಅಪ್ಲೈ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಆ ಒಂದು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಅನ್ಕೋತಾ ಇರ್ತೀರಾ. ಇದಕ್ಕೆಲ್ಲ ಯಾವ ರೀತಿ ಅಪ್ಲೈ ಮಾಡಬೇಕು, ಇದಕ್ಕಿರುವಂತಹ ಲಾಸ್ಟ್ ಡೇಟ್ಸ್ ಏನು ಅಂಡ್ ಹಾಗೇನು ಸಹ ನೀವು ಅದನ್ನ ಪಡ್ಕೋಬೇಕು ಅಂತಂದ್ರೆ ಎಷ್ಟು ಫೀಸ್ ಅನ್ನ ಪೇ ಮಾಡಬೇಕು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಒಂದು ರಿಸಲ್ಟ್ ಬಂದಿದ್ದ ಆದ್ಮೇಲೆ ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಏನು ಅಂತ ಅಂದ್ರೆ ಇಲ್ಲಿ ಒಂದು ಸ್ಕ್ಯಾನರ್ ಕಾಪಿಯನ್ನ ತಗೋಬೇಕು, ಇಲ್ಲ ಅಂತ ಅಂದ್ರೆ ಈ ಒಂದು ಪೇಪರ್ ಕರೆಕ್ಷನ್ ಏನ್ ಮಾಡಿದ್ರೆ ಅದಕ್ಕೆ ಮತ್ತೆ ಗೆ ಅಪ್ಲೈ ಮಾಡಬೇಕು, ಇಲ್ಲ ರೀಕೌಂಟಿಂಗ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇರುತ್ತಲ್ವಾ. ಹಾಗಿದ್ರೆ ಇದಕ್ಕೆಲ್ಲ ಪ್ರೊಸೀಜರ್ ಏನಿರುತ್ತೆ ಅಂತ ಅಂದ್ರೆ ಈಗಾಗ್ಲೇನೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸರ್ಕ್ಯುಲರ್ ಆದ್ರೆ ಕೊಟ್ಟಿರುವಂತದ್ದು. ನೀವು ಇದಕ್ಕೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲೇ ಕರ್ನಾಟಕ ಒನ್ ಮೊಬೈಲ್ ಆಪ್ ಅಂತ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಬೇಕಿದ್ರೆ ಅಪ್ಲೈ ಮಾಡಬಹುದು. ಇಲ್ಲ ನನಗೆ ಬರ್ತಿಲ್ಲ, ನನಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅನ್ನುವಂತ ಸ್ಟೂಡೆಂಟ್ಸ್ ನೀವು ಡೈರೆಕ್ಟ್ ಸೈಬರ್ ಹೋಗಿದ್ದೀರಾ ಅಂತಂದ್ರೆ ಅಲ್ಲಿ ಅವರು ಅಪ್ಲೈ ಆದ್ರೆ ಮಾಡ್ಕೊಡ್ತಾರೆ. ಸೊ ಇದಕ್ಕಿರುವಂತಹ ಲಾಸ್ಟ್ ಡೇಟ್ಸ್ ಅನ್ನ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಿಮ್ಮ ಒಂದು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಅಂದ್ರೆ ನೀವೊಂದು ಸ್ಕ್ಯಾನರ್ಡ್ ಕಾಪೀಸ್ ಅನ್ನ ತಗೊಳ್ಳೋದಕ್ಕೆ ನೀವೊಂದು ಪೇಪರ್ ಏನ್ ಬರ್ದಿರ್ತೀರಲ್ವಾ ಆನ್ಸರ್ ಬುಕ್ಲೆಟ್, ಆ ಒಂದು ಆನ್ಸರ್ ಬುಕ್ಲೆಟ್ ನಿಮ್ಗೆ ಅದರ ಸ್ಕ್ಯಾನರ್ಡ್ ಕಾಪಿ ಬೇಕು ಅಂತ ಅಂದ್ರೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಯಾವಾಗ ಅಂತ ಅಂದ್ರೆ 26ನೇ ತಾರೀಕು ಲಾಸ್ಟ್ ಡೇಟ್ ಆದ್ರೆ ಆಗಿರುತ್ತೆ. ನೀವು 26ನೇ ತಾರೀಕು ಆಗಿದ್ದ ಆದ್ಮೇಲೆ ಮತ್ತೇನಾದ್ರೂ ಅಪ್ಲೈ ಮಾಡ್ತೀರಾ ಅಂತ ಅಂದ್ರೆ ಪ್ರತಿ ದಿನಕ್ಕೂ ಸಹ 100 ರೂಪಾಯಿ ಪೆನಾಲ್ಟಿ ಆದ್ರೆ ಇರುವಂತದ್ದು. ಅಂಡ್ ನೆಕ್ಸ್ಟ್ ಇದಕ್ಕೆ ನೀವು ಈಗ ಫೀಸ್ ಪೇ ಮಾಡಬೇಕು ಅಲ್ವಾ. ಈ ಒಂದು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಒಂದು ಸಬ್ಜೆಕ್ಟ್ಗೆ ಇಷ್ಟು ಫೀಸ್ ಅಂತ ಇರುತ್ತೆ, ಅದನ್ನು ಸಹ ಹೇಳ್ತೀನಿ. ಅದನ್ನ ನೀವು ಫೀಸ್ ಪೇ ಮಾಡಬೇಕು ಅಂತ ಅಂದ್ರೆ ಆನ್ಲೈನ್ ಅಲ್ಲೇ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಇಂದ ನೀವು ಫೀಸ್ ಪೇ ಮಾಡಬೇಕು ಅಂತ ಅಂದ್ರೆ 27ನೇ ತಾರೀಕಿಂದ 29ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಆದ್ರೆ ಇರುವಂತದ್ದು. ಅಂಡ್ ನೆಕ್ಸ್ಟ್ ಇನ್ನೊಂದು ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಅಂತ ಇದೆ. ಇಲ್ಲಿ ರೀಕೌಂಟಿಂಗು ಅಂಡ್ ಆಗಿರೋ ಸಹ ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ 28ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 28ನೇ ತಾರೀಕಿಂದ 4ನೇ ತಾರೀಕುವರೆಗೂ ಇರುತ್ತೆ. ಬಟ್ ಇಲ್ಲಿ ಕ್ಲಿಯರ್ ಆಗಿ ನೀವೇನ್ ತಿಳ್ಕೊಬೇಕು ಅಂತ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಯಾರಾದ್ರೆ ಮರು ಎಣಿಕೆಗೆ ಅಪ್ಲೈ ಮಾಡಬೇಕು ಅಂಡ್ ಹಾಗೇನು ಸಹ ಮರು ಮೌಲ್ಯಮಾಪನಕ್ಕೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ನೀವು ಕಂಪಲ್ಸರಿ ಆಗಿ ನಿಮ್ಮ ಒಂದು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನ ನೀವು ತಗೊಳ್ಳೇಬೇಕಾಗುತ್ತೆ. ಇದನ್ನು ಸಹ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ನೋಡಿ, ನೇರವಾಗಿ ಮರು ಎಣಿಕೆಗೆ ಭೌತಿಕವಾಗಿ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರುವಂತದ್ದು. ಅಂಡ್ ಹಾಗೇನು ಸಹ ಮರು ಮೌಲ್ಯಮಾಪನಕ್ಕಾಗಿ ಭೌತಿಕವಾಗಿ ಅರ್ಜಿಗಳನ್ನು ಸ್ವೀಕರಿಸುವುದನ್ನು ರದ್ದುಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೀವು ಏನ್ ಮಾಡಬೇಕಾಗುತ್ತೆ ಅಂತ ಅಂದ್ರೆ ಈಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ರೀಕೌಂಟಿಂಗ್ ಅಪ್ಲೈ ಮಾಡ್ತಾ ಇದ್ದೀರಾ, ಇಲ್ಲ ಅಂತಂದ್ರೆ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಮುಂಚೆ ಏನ್ ಮಾಡ್ಬೇಕು, ಆ ಒಂದು ಸಬ್ಜೆಕ್ಟ್ ಸ್ಕ್ಯಾನರ್ಡ್ ಕಾಪಿಯನ್ನ ತಗೋಬೇಕಾಗುತ್ತೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡೋದು ನಾನು ಈಗಾಗಲೇ ಹೇಳಿದ್ದೀನಿ, ಕರ್ನಾಟಕ ಒನ್ ಆಪ್ ಅಂತ ಬರುತ್ತೆ, ಅದರಲ್ಲಾದ್ರೂ ಅಪ್ಲೈ ಮಾಡಬಹುದು. ಇಲ್ಲ ಅಂತ ಅಂದ್ರೆ ಈಗ ನೀವು ಸ್ಕ್ಯಾನರ್ಡ್ ಕಾಪಿ ತಗೊಳ್ಳೋದಕ್ಕೆ ಪ್ರತಿಯೊಂದು ವಿಷಯಕ್ಕೂ ಸಹ 410 ರೂಪಾಯಿ ಆದ್ರೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ನೀವು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು 810 ರೂಪಾಯಿ ಆದ್ರೆ ಒಂದು ಸಬ್ಜೆಕ್ಟ್ಗೆ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಅಮೌಂಟ್ ಅನ್ನ ಹಾಕಿದ್ದಾರೆ. ಆನ್ಲೈನ್ ಮುಖಾಂತರ ಫೀಸ್ ಪೇ ಮಾಡ್ತೀರಾ ಅಂತಂದ್ರೆ 400 ರೂಪಾಯಿ ಅಂಡ್ ಆಗೇನು ಸಹ 10 ರೂಪಾಯಿ ಚಾರ್ಜಸ್ ಆದ್ರೆ ಇರುತ್ತೆ. ಇಲ್ಲಿ ನೀವು ಅದನ್ನೇ ಆಫ್ಲೈನ್ ಮುಖಾಂತರ ಪೇ ಮಾಡ್ತೀರಾ ಚಲನಲ್ಲಿ ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 400 ರೂಪಾಯಿ ಫೀಸು ಅಂಡ್ ಆಗೇನು ಸಹ ಇಲ್ಲಿ 20 ರೂಪಾಯಿ ಫೀಸ್ ಇದಾದ್ರೆ ಇರುತ್ತೆ. ಓಕೆನಾ. ಸೊ ನಾನು ಸ್ಟೂಡೆಂಟ್ಸ್ ಬೆಸ್ಟ್ ಸಜೆಷನ್ ಏನ್ ಕೊಡ್ತೀನಿ ಅಂತ ಅಂದ್ರೆ ನಿಮಗೆ ಗೊತ್ತಾಗ್ತಿಲ್ಲ ಮೊಬೈಲ್ ಅಲ್ಲಿ ಅಪ್ಲೈ ಮಾಡೋದು ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಡೈರೆಕ್ಟ್ ಗೆ ಹೋಗಿ ಅವರೇನೆ ಅಪ್ಲೈ ಮಾಡ್ಕೊಡ್ತಾರೆ. ನಾನು ಮತ್ತೆ ಹೇಳ್ತಿದ್ದೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಡಿ. ಇಲ್ಲಿ ಯಾರಾದ್ರೆ ರೀಕೌಂಟಿಂಗು ಅಂಡ್ ಹಾಗೇನು ಸಹ ಗೆ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ನೀವು ಅವೆರಡಕ್ಕೂ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇವಾಗ ಹೋಗ್ಬಿಟ್ರು ಯಾವ ಸಬ್ಜೆಕ್ಟ್ ನೀವು ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರೋ ಆ ಒಂದು ಸಬ್ಜೆಕ್ಟ್ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಅಂತ ಬರುತ್ತೆ. ನಿಮ್ಗೆ ಒಂದು ಫೋಟೋ ಕಾಪಿ ಆದ್ರೆ ಬರುತ್ತೆ. ಏನಿಲ್ಲ, ಈಗ ನೀವು ಆನ್ಸರ್ ಬುಕ್ಲೆಟ್ ಏನ್ ಬರ್ದಿರ್ತೀರಲ್ವಾ ಆ ಒಂದು ಬುಕ್ಲೆಟ್ ನಿಮ್ಗೆ ಆನ್ಲೈನ್ ಮುಖಾಂತರ ಸ್ಕ್ಯಾನರ್ಡ್ ಕಾಪಿ ಆದ್ರೆ ಬರುತ್ತೆ. ಆ ಒಂದು ಸ್ಕ್ಯಾನರ್ಡ್ ಕಾಪಿಯನ್ನ ತಗೊಂಡಿದ್ದ ಆದ್ಮೇಲೆ ನೆಕ್ಸ್ಟ್ ನೀವು ರೀಕೌಂಟಿಂಗು ಅಂಡ್ ಹಾಗೇನು ಸಹ ಗೆ ಅಪ್ಲೈ ಮಾಡೋದಕ್ಕೆ ಆಗುವಂತದ್ದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ನಿಮ್ಗೆ ಇದರ ಒಂದು ಡೀಟೇಲ್ಸ್, ಈಗ ನೀವು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಿದ ಆದ್ಮೇಲೆ ಅವರು ಮೊದಲಿಗೆ ವೆಬ್ಸೈಟ್ ಅಲ್ಲಿ ಆದ್ರೆ ಅಪ್ಲೋಡ್ ಮಾಡ್ತಾರೆ. ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ ಆದ್ಮೇಲೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಈಗ ಅಪ್ಲೈ ಮಾಡೋ ಟೈಮಲ್ಲಿ ಏನೊಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೊಡ್ತೀರಾ, ಆ ಒಂದು ಮೊಬೈಲ್ ನಂಬರ್ಗೆ ಆದ್ರೆ ಡೈರೆಕ್ಟ್ ಆಗಿ SMS ಆದ್ರೆ ಬರುತ್ತೆ. ಓಕೆನಾ. ಸೊ ನೀವು ಅದನ್ನ ತಿಳ್ಕೊಬೇಕಾಗುತ್ತೆ. ನೀವು ಈ ರೀತಿ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇರುವಂತದ್ದು. ಅಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ರೀಕೌಂಟಿಂಗ್ ಯಾವುದೇ ತರಹದ ಫೀಸ್ ಆದ್ರೆ ಇರೋದಿಲ್ಲ. ಬಟ್ ನೀವು ಮಾಡಿಸ್ಬೇಕು ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ವಿಷಯಕ್ಕೆ 810 ರೂಪಾಯಿ ಆದ್ರೆ ಇರುತ್ತೆ. ಈ ರೀತಿಯಾಗಿರುವಂತದ್ದು ಲಾಸ್ಟ್ ಡೇಟ್ಸ್ ಅನ್ನ ನೀಟಾಗಿ ನೋಡ್ಕೊಳ್ಳಿ. ಇವಾಗ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಹೋಗಿ ಫಸ್ಟ್ ಪೇಪರ್ ಒಂದು ಫೋಟೋ ಕಾಪಿಗಾದ್ರೆ ಅಪ್ಲೈ ಮಾಡ್ಕೊಳ್ಳಿ. 26ನೇ ತಾರೀಕುವರೆಗೂ ಟೈಮ್ ಇದೆ. ಅಂಡ್ ನೆಕ್ಸ್ಟ್ ಇನ್ನೂ 2 ದಿನ ಇರುತ್ತೆ, ಬಟ್ ಅದಕ್ಕೆ ನೀವು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಬಂದ್ಬಿಟ್ಟು ಒಂದು ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ 28ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ರೀಕೌಂಟಿಂಗ್ ಅಂಡ್ ಹಾಗೇನು ಸಹ ಗಾದ್ರೆ ಅಪ್ಲೈ ಮಾಡೋದಕ್ಕೆ ಹೋಗೇನಾ. ಇದ್ರಲ್ಲಿ ಏನಾದ್ರೂ
ನಿಮಗೆ ಡೌಟ್ ಇತ್ತು ಅಂತ ಅಂದ್ರೆ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ನಾನೇ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ PUC ರಿಲೇಟೆಡ್ ಅಪ್ಡೇಟ್ಸ್ ಅಂಡ್ ಆಗಿರೋ ಸಹ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.